ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಶುಕ್ರ ಮತ್ತು ಗುರು ಸಂಯೋಗದಿಂದ ಗಜಲಕ್ಷ್ಮಿ ರಾಜಯೋಗ ಇವರಿಗೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುವಂಥದ್ದು ಯಾವ ರಾಶಿಗೆ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ನಿಮಗೆ ಏನೇ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ದಯವಿಟ್ಟು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ನಾನು ತಿಳಿದು ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಯಾವತ್ತೂ ಇರ್ತೇನೆ ನಿಮ್ಮ ಜೊತೆ. ಹಾಗೆಯೇ ನಾನು ನಂಬಿದ ಶಿವದೇವರ ಹಾಗೂ ಕುರುಗಜ್ಜು ದೈವದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡೋದನ್ನು ಬರೀಬೇಡಿ. ಅದರ ಆಲ್ ಅಂತ ಬರುತ್ತಲ್ವ, ಅದನ್ನು ಪ್ರೆಸ್ ಮಾಡಿ ಕ್ಲಿಕ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಗಜಲಕ್ಷ್ಮಿ ರಾಜಯೋಗ ಶುಕ್ರ ಮತ್ತು ಗುರು ಸಂಯೋಗದಿಂದ ರೂಪುಗೊಳ್ಳುವ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಹೊಂದಿರುವ ರಾಜಯೋಗ. ಈ ರಾಜಯೋಗದಿಂದಾಗಿ ಯಾವ ರಾಶಿಯವರಿಗೆ ಲಕ್ಷ್ಮೀ ಕೃಪೆಯಾಗಿ ಭಾರೀ ಧನ ಲಾಭ ಉಂಟಾಗುವಂಥದ್ದು ಮತ್ತು ಶುಕ್ರ ಮತ್ತು ಗುರುವಿನ ಸಾಮರಸ್ಯದ ಸಂಯೋಗದಿಂದಾಗಿ ಫೆಬ್ರವರಿ ತಿಂಗಳಲ್ಲಿ ಮಂಗಳಕರ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ಗಜಲಕ್ಷ್ಮಿ ರಾಜಯೋಗವನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಇದು ಎರಡು ಪ್ರಭಾವಶಾಲಿ ಗ್ರಹಗಳ ಸಂಯೋಗದಿಂದ ರೂಪುಗೊಳ್ಳುವಂಥದ್ದು. ಈ ವಿಶೇಷ ರಾಜಯೋಗ ಕೆಲವು ರಾಶಿ ಚಿಹ್ನೆಗಳಿಗೆ ಸೇರಿದ ವ್ಯಕ್ತಿಗಳ ಜೀವನದಲ್ಲಿ ಸಮೃದ್ಧಿ ಸಂತೋಷವನ್ನು ಹೆಚ್ಚಿಸಲಿದೆ. ಹಾಗೆ ಸಕಾರಾತ್ಮಕ ಪರಿಣಾಮಗಳನ್ನು ಕೂಡ ಬೀರಲಿದೆ. ಅದು ಯಾವ ರಾಶಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಹಾಗೆಯೇ ಒಂದೊಂದು ಗ್ರಹಗಳ ಸಂಚಾರದಿಂದ ಒಂದೊಂದು ರಾಶಿಯಲ್ಲಿ ಏನಾಗುವಂಥದ್ದು, ಎರಡೆರಡು ಗ್ರಹಗಳು ಒಟ್ಟಿಗೆ ಆದಾಗ ಈ ಥರ ಯೋಗಗಳು ಉಂಟಾಗುವಂಥದ್ದು. ಅದು ತುಂಬಾ ಒಳ್ಳೆಯದಾಗಿರುತ್ತೆ ಕೆಲವೊಂದು ರಾಶಿಗಳಿಗೆ. ಎಲ್ಲ ರಾಶಿಗಳು ಇರುವಂಥದ್ದು, ಅದು ಕೆಲವು ಗ್ರಹಗಳ ಸಂಯೋಗದಿಂದಾಗಿ ಉಂಟಾಗುವ ಯೋಗ ಕೆಲವು ರಾಶಿಗಳಿಗೆ ತುಂಬಾ ಒಳಿತನ್ನು ಮಾಡುವಂಥದ್ದು, ತುಂಬಾ ಒಳ್ಳೆಯ ದಿನಗಳನ್ನು, ಹಾಗೆಯೇ ಧನಲಾಭ ಆಗಿರ್ಬೋದು ಅಥವಾ ಅವರ ಕೌಟುಂಬಿಕ ಜೀವನದಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಫಸ್ಟ್ ನೋಡೋದಾದರೆ ಮೇಷರಾಶಿಯವರಿಗೆ ಈ ಗಜಲಕ್ಷ್ಮಿ ರಾಜಯೋಗ ಫಲಪ್ರದ ಫಲಿತಾಂಶಗಳೊಂದಿಗೆ ಸಮೃದ್ಧಿಯನ್ನು ನೀಡುವಂಥದ್ದು. ಈ ರಾಜಯೋಗದ ಪ್ರಭಾವ ಅನುಕೂಲಕರ ದಿನಗಳು ಮತ್ತು ಗಮನಾರ್ಹ ಸಾಧನೆಗಳಿಂದ ತುಂಬಿದ ಅವಧಿಯ ಆರಂಭವನ್ನು ಸೂಚಿಸುತ್ತದೆ. ಆತ್ಮಗೌರವದಲ್ಲಿ ಏರಿಕೆ, ಆರ್ಥಿಕ ಲಾಭದಲ್ಲಿ ಹೆಚ್ಚಳವನ್ನು ಕೂಡ ಇವರು ನಿರೀಕ್ಷಿಸಬಹುದು. ವ್ಯವಹಾರ ಉದ್ಯಮಗಳಿಂದ ಹಿಡಿದು ವೃತ್ತಿ ಜೀವನದ ಪ್ರಗತಿಯವರೆಗೆ ಕೂಡ ಎಲ್ಲ ಪ್ರತಿಯೊಂದು ಅಂಶದಲ್ಲೂ ಯಶಸ್ಸು ನಿಮ್ಮದಾಗಲಿದೆ. ಮೇಷರಾಶಿಯವರದು ಈ ಅವಧಿಯು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಕೂಡ ಸಹ ತರಬಹುದು. ಅಂದರೆ ಬೇರೆ ಒಂದು ಇದರಿಂದ ಒಂದು ಹಣಕಾಸಿನ ಅರಿವು ಹೆಚ್ಚಾಗುತ್ತೆ. ಪ್ರತಿಯೊಂದರಲ್ಲೂ ಕೂಡ ತುಂಬಾ ಒಳ್ಳೆಯದಿದೆ ಈ ಒಂದು ಯೋಗದಿಂದ. ಹಾಗೆಯೇ ಮಿಥುನ ರಾಶಿ ಗುರು ಮತ್ತು ಶುಕ್ರನ ಸಂಯೋಗದಿಂದ ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಅಸಾಧಾರಣ ಫಲಿತಾಂಶಗಳ ಅವಧಿಯನ್ನು ಸೂಚಿಸುತ್ತದೆ. ಹಾಗೆಯೇ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸಲಾಗುವುದು. ದೀರ್ಘಕಾಲದಿಂದ ಬಾಕಿ ಇರುವ ಯೋಜನೆಗಳು ಯಶಸ್ವಿಯಾಗುವುದು. ಕಠಿಣ ಪರಿಶ್ರಮ ಮತ್ತು ಉತ್ಸಾಹ ಮೇಲಾಧಿಕಾರಿಗಳನ್ನು ಗಮನವನ್ನು ಸೆಳೆಯುವಂಥದ್ದು. ಇದು ಮಹತ್ವದ ಜವಾಬ್ದಾರಿಗಳಿಗೆ ಕೂಡ ಕಾರಣವಾಗಬಹುದು. ಈ ಗಜಲಕ್ಷ್ಮಿ ರಾಜಯೋಗದ ಸಮಯದಲ್ಲಿ ಮಿಥುನ ರಾಶಿಯವರ ಪ್ರೀತಿಯ ಜೀವನವು ಅರಳುವ ನಿರೀಕ್ಷೆ ಇರುವಂಥದ್ದು. ಇದು ಕುಟುಂಬದೊಂದಿಗೆ ಸಾಮರಸ್ಯದ ಸಂಬಂಧಗಳನ್ನು ಬೆಳೆಸುವಂಥದ್ದು. ಈ ಸಮಯದಲ್ಲಿ ಎಲ್ಲದರಲ್ಲೂ ಉದ್ಯೋಗದಲ್ಲಿ ಆಗಿರ್ಬೋದು, ಕುಟುಂಬದಲ್ಲಿ ಆಗಿರಬಹುದು ಅಥವಾ ಒಂದು ವೈವಾಹಿಕ ಜೀವನದಲ್ಲಿ ಕೂಡ ಎಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ಕರ್ಕಾಟಕ ರಾಶಿಯವರು ಗಜಲಕ್ಷ್ಮಿ ರಾಜಯೋಗದಿಂದ ವಿಶೇಷವಾಗಿ ಅದೃಷ್ಟ ಮತ್ತು ಸಮೃದ್ಧಿಯ ಕ್ಷೇತ್ರದಲ್ಲಿ ಅದೃಷ್ಟದ ಹೆಚ್ಚಳವನ್ನು ಕಾಣಬಹುದು. ಯಶಸ್ಸು ಜೀವನದ ಪ್ರತಿಯೊಂದು ಅಂಶವನ್ನು ವ್ಯಾಪಿಸುತ್ತದೆ ಮತ್ತು ವ್ಯವಹಾರ ಉದ್ಯಮಗಳಲ್ಲಿ ತೊಡಗಿರುವವರು ಗಣನೀಯ ಲಾಭವನ್ನು ಅನುಭವಿಸಬಹುದು. ಹಾಗೆಯೇ ಈ ರಾಶಿಯ ಕೆಲವು ವ್ಯಕ್ತಿಗಳು ಭರವಸೆಯ ಫಲಿತಾಂಶದೊಂದಿಗೆ ಹೊಸ ವೃತ್ತಿಪರ ಪ್ರಯಾಣಗಳನ್ನು ಕೂಡ ಪ್ರಾರಂಭಿಸಬಹುದು. ಅದರಲ್ಲಿ ಯಶಸ್ವಿ ಆಗ್ತೀರಿ. ಈ ಅವಧಿಯು ವೈಯಕ್ತಿಕ ಸಂಬಂಧಗಳಿಗೆ ಕೂಡ ಉತ್ತಮವಾಗಿರುತ್ತೆ. ಹಾಗೆಯೇ ಸಾಮರಸ್ಯದ ಮತ್ತು ತೃಪ್ತಿದಾಯಕ ಪ್ರೀತಿಯ ಜೀವನವನ್ನು ಕೂಡ ಖಚಿತಪಡಿಸುತ್ತದೆ. ಹಾಗೆಯೇ ಸಮಾಜದಲ್ಲಿ ಸಾಮಾಜಿಕ ಸ್ಥಾನಮಾನ, ಗೌರವ, ಮೇಲ್ಮುಖ ಏರಿಕೆಗೆ ಸಾಕ್ಷಿಯಾಗುವ ಸಾಧ್ಯತೆ ಇರುವಂಥದ್ದು. ಈ ಮೂರು ರಾಶಿಗಳಿಗೆ ಈ ಒಂದು ಗಜಲಕ್ಷ್ಮಿ ರಾಜಯೋಗ ತುಂಬಾ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು.